ಹಾಯ್ ಗೈಸ್, ಹಲೋ, ಹೌ ಯು? ಐ ಹೋಪ್ ಟು ಬೆಸ್ಟ್ ಎವ್ರಿವನ್ ಗುಡ್ ಅಂತ ಭಾವಿಸ್ತಾ ವಿಡಿಯೋ ಮಾಡೋಕೆ ಮುಂಚೆ ಈ ದಸರಾ ದೀಪಾವಳಿ ಧಮಾಕ ಮಾಡಕ್ ಬಿಡ್ತೀನಿ. ನೆನ್ಸ್ಕೊಂತವ್ರು ಯಾವ ಫೋನ್ ತೋತ್ರ ನಮ್ಮ ಸ್ಟಾರ್ ಮೊಬೈಲ್ಸ್ ಅಲ್ಲಿ ಒಂದ್ ಫೋನ್ ತಗೊಂಡ್ರೆ ಒಂದ್ ಬ್ಲೂಟೂತ್ ಸ್ಮಾರ್ಟ್ ವಾಚ್, ಒಂದ್ ಬ್ಲೂಟೂತ್ ನೆಕ್ ಬ್ಯಾಂಡ್, ಒಂದ್ ಬ್ಲೂಟೂತ್ ಏರ್ ಪಾಡ್ಸ್, ಒಂದ್ ಬ್ಲೂಟೂತ್ ಸ್ಪೀಕರ್, ಅಷ್ಟೇ ಅಲ್ಲ ಒಂದು ನಿಮ್ಗೆ ರೈನ್ ಕೋಟ್, ಒಂದು ಅಂಬ್ರಲಾ, ಇಷ್ಟೆಲ್ಲ ಕೊಟ್ಮೇಲೆ ತುಂಬ್ಕೊಳಕ್ಕೆ ಬ್ಯಾಗ್ ಕೂಡ ನಾವೇ ಕೊಡ್ತೀವ್ರಿ. ನಮ್ಮ ಸ್ಟೈಫನ್ ಕಡಿಮೆ ಬೆಳಗ್ಗೆ ಯಾವನು ಕೊಡಲ್ಲ ರೀ. ಯಾವ ಐಫೋನ್ ತಗೊಂತೀವಿ ಸೊ ಕೇಳಿಸ್ಕೊಂಡ್ರಲ್ಲ. ಸೊ ಇದೆಲ್ಲ ಯಾವ ಗಿಫ್ಟನ್ನು ಕೊಡಲ್ಲ. ಇದೇನಾದ್ರು ತಗೊಳಂಗಿರ ಅಡಿಷ್ನಲ್ ₹1000 ಚಾರ್ಜಸ್ ಮಾಡೇ ಮಾಡ್ತಾರೆ. ಬೈ ಒನ್ ಗೆಟ್ ಒನ್ ಫೋನ್ ಅಂತ ತೋರಿಸ್ತಾರೆ. ಆ್ಯಂಡ್ ಇನ್ನೊಂದು ಟಿವಿ ಕೊಡ್ತೀವಿ, ಗೋಲ್ಡ್ ಕಾನ್ ಕೊಡ್ತೀವಿ, ಡ್ರೋನ್ ಕೊಡ್ತೀವಿ ಅಂತ. ಅದು ಅಬೋ 40,000 to 50,000 ಅಬೋ ಫೋನ್ ತೊಗೊಂಡ್ರೆ ಮಾತ್ರನೇ ಬೈ ಒನ್ ಫೋನ್ ಕೊಡೋದು ಕೂಡ. ಅದು ಅಬೋ 40,000 ಅಬೋ ಫೋನ್ ತೊಗೊಂಡ್ರೆ ಮಾತ್ರನೇ. ಬಿ ಕೇರ್ಫುಲ್, ನೋಡಿ ತಗೊಳ್ಳಿ. ಸ್ಟಾರ್ ಮೊಬೈಲ್ಸಲ್ಲಿ ಗಿಫ್ಟ್ ಕೊಡ್ತಾರೆ ಅಂತ ಆಸೆಗೆ ಹೋಗಿ ಅಲ್ಲಿ ಪರ್ಚೇಸ್ ಮಾಡ್ಕೋಬೇಡಿ. ಆ ಗಿಫ್ಟ್ಗಂತೂ ಅಡಿಷ್ನಲಾಗಿ ಚಾರ್ಜ್ ಮಾಡೇ ಮಾಡ್ತಾರೆ. ಬಿಕಾಸ್ ಓನ್ ಎಕ್ಸ್ಪೀರಿಯನ್ಸ್ ನಾನು ಅಲ್ಲೇ ತೊಗೊಂಡೆ. ಯಾಕೆಂದರೆ ಇನ್ಸ್ಟಾಗ್ರಾಮಲ್ಲಿ, ಯೂಟ್ಯೂಬಲ್ಲಿ ಅವ್ರದ್ದೇ ವೀಡಿಯೋಸ್ ಬರೋದ್ರಿಂದ ಯಾವ ಥರ ಗಿಫ್ಟ್ ಕೊಡ್ತಾರೆ ಅಂತ ನೋಡೋಕ್ಕೆ ಅಂತ ಹೋಗಿದ್ದೆ. ಬೆಳ್ಳಿಕಾಯಿ ಕೊಡ್ತಾರೆ, ಡ್ರೋನ್ ಕೊಡ್ತಾರೆ, ಮತ್ತೊಂದು ಕೊಡ್ತಾರೆ, ಅಷ್ಟು ಕೊಡ್ತಾರೆ, ಇಷ್ಟು ಗಿಫ್ಟ್ ಕೊಡ್ತಾರೆ ಅಂತ ಹೋಗೋಬೇಡಿ. ಸೊ ಅದಕ್ಕೆಲ್ಲ ಅಡಿಷ್ನಲಾಗಿ ಚಾರ್ಜ್ ಮಾಡೇ ಮಾಡ್ತಾರೆ. ಆನ್ಲೈನ್ ಪ್ರೈಸ್ ಏನಿದೆಯೋ ಅವರು ಅದನ್ನೇ ಮಾಡ್ತಾಯಿದ್ದಾರೆ, ನಾನು ನೋಡಿರೋದು. ಆ್ಯಂಡ್ ಇನ್ನೊಂದು ವಿಚಾರ, ಕ್ರೆಡಿಟ್ ಕಾರ್ಡಾಗಿ ನಾನು ಈ ಫೋನ್ ತೊಗೊಳಕ್ಕೆ ಹೋದರೆ ಕ್ರೆಡಿಟ್ ಕಾರ್ಡ್ಗೆ MDR ಚಾರ್ಜಸ್ ಅಂತ ನಿಮ್ಮ ಹತ್ರ 300 to 500 ಅದು ಕಲೆಕ್ಟ್ ಮಾಡ್ತಾರೆ. ಯಾವುದೇ ಕಾರಣಕ್ಕೂ ಕೊಡೋಕ್ಕೆ ಹೋಗಬೇಡಿ. ಆ್ಯಕ್ಚುಲಿ ಅದು ಕಸ್ಟಮರ್ಸ್ ಕೊಡೋಂಗಿಲ್ಲ, ಶಾಪು, ಬ್ಯಾಂಕು ಅವ್ರಿಗೆ ಡಿಪೆಂಡ್ ಆಗಿರೋದು. ಸೊ ನೀವಂತೂ ಅದಕ್ಕೆ ಕೊಡೋಕ್ಕಂತೂ ಹೋಗಲೇಬೇಡಿ. ಆ್ಯಂಡ್ ಇನ್ನೊಂದು ಗಿಫ್ಟು ಕೊಡ್ತಾರೆ, ಅದು ಕೊಡ್ತಾರೆ ಅಂತ. ಸೊ ನೋಡ್ಕೊಂಡು ತೊಗೊಳ್ಳಿ, ಇದ್ರ ಮೇಲೆ ನಿಮ್ಮ ಇಷ್ಟ. ಸೊ ನಾನು ಫೋನ್ ತೊಗೊಂಡಾಗಂತೂ ಯಾವುದು ಗಿಫ್ಟ್ ಬಂದಿಲ್ಲ. ಒಂದು ವಾಚು, ಒಂದು ಬ್ಲೂಟೂತ್ ಕೊಟ್ಟಿರೋ, ಅದು ಬ್ಲೂಟೂತ್ ಆಲ್ರೆಡಿ ಯೂಸ್ ಮಾಡಿರೋದು. ಆ ವಾಚ್ ಅಂತೂ ಫುಟ್ಪಾತಲ್ಲಿ ₹200 ಕೊಡ್ತಾರೆ. ಸೊ ನಾನಂತೂ 1000 ಕೊಡೋಕ್ಕಾಗಲ್ಲ, 500 ಕೊಡ್ತೀನಿ. ಸೊ ಎಷ್ಟು ಗಿಫ್ಟ್ ಕೊಡ್ತೀರಾ ಕೊಡ್ರಿ ಅಂತ ಕೊಟ್ಟಿದ್ದೆ 2. 1000 ಕೇಳಿದ್ದು, ಕೊಟ್ಟಿದ್ದು 2. ಸೊ ಗಿಫ್ಟ್ ಆಸೆಗೋಸ್ಕರ ತೊಗೊಳಕ್ಕೆಲ್ಲ ಹೋಗ್ಬೇಡಿ. ಸೊ ನಿಮ್ಗೆ ಎಲ್ಲಿ ಕಂಫರ್ಟಬಲ್ ಆಗಿರುತ್ತೆ ಅಲ್ಲೇ ತೊಗೊಳ್ಳಿ. ನಿಮ್ಗೆ ಅಲ್ಲೇ ತೊಗೊಳ್ಬೇಕು ಅಂದರೆ ಗಿಫ್ಟ್ ಆಸೆ ಮರ್ತೋಗಿ ತೊಗೊಳ್ಳಿ. ಪಾಸಿಟಿವ್ ವಿಚಾರಕ್ಕೆ ಬಂದರೆ ಅವರು 2 years ಸರ್ವಿಸ್ ವ್ಯಾರಂಟಿ ಕೊಡ್ತೀವಿ ಶಾಪ್ ಕಡೆಯಿಂದ ಅಂತ ಹೇಳಿದ್ದಾರೆ. ಅದೊಂದು ಪಾಸಿಟಿವ್ ಅನ್ನಿಸ್ತು. ಮತ್ತು ಅದು ಬಿಟ್ಟು ನಮ್ಮ ಮೊಬೈಲ್ ನಂಬರ್ಗೆ ರಿಜಿಸ್ಟರ್ ಮಾಡಿ ಒಂದು ಗಿಫ್ಟ್ ಕಾರ್ಡ್ ಅಟ್ಯಾಚ್ ಮಾಡಿದ್ದೀವಿ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಟೈಮ್ ನಾವು ಅಲ್ಲೇ ಫೋನ್ ತಗೊಂಡ್ರೆ ಸೊ ಅಡಿಷ್ನಲ್ ಇನ್ನೂ ಸ್ವಲ್ಪ ಡಿಸ್ಕೌಂಟ್ ಕೊಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಸೊ ಮೇಜರಾಗಿ ಇವೆರಡೇ ನನಗೆ ಪಾಸಿಟಿವ್ ಅನಿಸಿರೋದು. ನೆಗೆಟಿವ್ ವಿಚಾರಕ್ಕೆ ಬಂತು ಅಂದರೆ MDR ಚಾರ್ಜ್ ಕೇಳ್ತಾರೆ ಕ್ರೆಡಿಟ್ ಕಾರ್ಡಲ್ಲಿ. ನಾನು ಕ್ರೆಡಿಟ್ ಕಾರ್ಡಾಗಿ ಫೋನ್ ತೊಗೊಂಡ್ರೆ MDR ಚಾರ್ಜ್ 500 ಅಡಿಷ್ನಲಾಗಿ ಗಿಫ್ಟ್ ಕೊಡ್ತಾರೆ ಅಂತ ಹೋದರೆ ₹1000 ಪಕ್ಕ ಕೇಳ್ತಾರೆ. ಅದೆಲ್ಲ ಆದಮೇಲೆ ಫೈನಲ್ ಬಿಲ್ ಆಗೋ ಟೈಮಲ್ಲಿ ನಿಮಗೆ ಟೆಂಪರ್ ಗ್ಲಾಸಾಗಿ ಕೊಡ್ತೀವಿ. ನನ್ನ ಹತ್ರ 3000 ಕೇಳಿದ್ರು. ನಾನು 3000 ಎಲ್ಲ ಕೊಡೋಕ್ಕಾಗಲ್ಲ ಅಂದಿದ್ದಕ್ಕೆ ₹1000 ಕೇಳಿದ್ರು. 1000 ಕೊಡೋಕ್ಕಾಗಲ್ಲ. ಫೈನಲಿ 500 ಕೇಳಿದ್ರು. ನನಗೇನು ಬೇಡ ಅಂತಂದಿದ್ದಕ್ಕೆ ನಾನು ನೆಕ್ಸ್ಟ್ ಟೈಮ್ ಹಾಕ್ಕೊಟ್ಟೆ ಅಂದಿದ್ದಕ್ಕೆ ಸುಮ್ಮನೆ ಇರು. ಸೊ ಈ ರೀತಿ ಸ್ಕ್ಯಾಮ್ ಮಾಡ್ತಾರೆ. ಸ್ವಲ್ಪ ನೋಡಿಕೊಂಡು ಅದೇನಿದೆ ಪ್ರೈಸು ಕೊಟ್ಟು ಅಲ್ಲೇ ತೊಗೊಳಂಗಿದೆ, ಅದೇ ಪ್ರೈಸ್ ಆನ್ಲೈನ್ ಇದೆ ಅದು ತೊಗೊಳ್ಳಿ. ಆ್ಯಂಡ್ ಆ ಕೊಡೋ ಗಿಫ್ಟ್ಗಳಿಗೆ ಯಾವುದೇ ವ್ಯಾರಂಟಿ ಇರೋಲ್ಲ, ಯಾವುದೇ ಗ್ಯಾರಂಟಿ ಇರೋಲ್ಲ. ಏನೋ ಕಾಟಾಚಾರಕ್ಕೆ ಕೊಡಬೇಕು, ಕೊಡ್ತಾರೆ. ಸೊ ನಾನು ತೊಗೊಂಡು ಅದನ್ನು ಯೂಸೇ ಮಾಡೋಕ್ಕಾಗಿಲ್ಲ, ಆ ಥರ ಆಗಿದೆ. ಚಾರ್ಜಿಂಗ್ ಆಗೋಲ್ಲ ಕೊಡೋ ವಾಚಲ್ಲಿ. ಬ್ಲೂಟೂತ್ ವಾಚ್ ಆಲ್ರೆಡಿ ಯೂಸ್ ಮಾಡಿ, ನಾನು ಆಲ್ರೆಡಿ ಕಾಲ್ ಮಾಡಿ ಕೂಡ ಕೇಳಿದ್ದೀನಿ. ಇಲ್ಲ ನೆಕ್ಸ್ಟ್ ಟೈಮ್ ಬಂದಾಗ ಕೊಡ್ತೀವಿ ಅಂತಾರೆ ಹೊರತು ಯಾವುದೇ ರೀತಿ ಕೊಡೋದಿಲ್ಲ. ಸೊ ಬಿ ಕೇರ್ಫುಲ್, ಇದು ಮೈ ಓನ್ ಎಕ್ಸ್ಪೀರಿಯನ್ಸ್ ಆಗಿದೆ. ಆ್ಯಂಡ್ ಇನ್ನೊಂದು, ನೀವು ಮೈಂಡಾಗಿ ಫಿಕ್ಸ್ ಆಗಿ ಹೋಗಿ ಇಂಥ ಫೋನ್ ತೊಗೊಳ್ಬೇಕು ಅಂತ. ಅವ್ರು ಹೋಗಿದ ತಕ್ಷಣ ಅವ್ರಿಗೆ ಆಫ್ಲೈನ್ ಟಾರ್ಗೆಟ್ ಇರುತ್ತೆ. ಓಪೋ ವಿವೋ, ಅವರು ಓಪೋ ವಿವೋಗೆ ಫೋರ್ಸ್ಫುಲ್ಲಿ ನಿಮಗೆ ಟ್ರೈ ಮಾಡ್ತಾರೆ, ತೊಗೊಳ್ಳಿ ಚೆನ್ನಾಗಿದೆ ಫೀಚರ್ಸು ಅದು ಇದು ಅಂತ ಹೇಳ್ತಾರೆ. ಸೊ ನನಗೂ ಅದನ್ನೇ ಹೇಳಿದ್ರು, ವಿವೋದಲ್ಲಿ ಇನ್ನೂ ಅಡಿಷ್ನಲಾಗಿ ಡಿಸ್ಕೌಂಟ್ ಕೊಡ್ತೀವಿ ಅಂತ. ಬಟ್ ನಾನು ಫಿಕ್ಸ್ ಆಗಿದೆ ಮೋಟೋರೋಲಾ Edge 60 ತೊಗೊಳ್ಬೇಕು ಅಂತ. ಸೊ ಅದನ್ನೇ ಲಾಸ್ಟ್ ಪೀಸ್ ಇತ್ತು. ಸೊ ಬೇರೆ ಪೀಸು, ಬೇರೆ ಕಲರ್ ಬೇಕು ಅನ್ನೋದಕ್ಕೆ ತರಿಸ್ಕೊಡ್ತೀವಿ. ಬಟ್ ಕ್ರೆಡಿಟ್ ಕಾರ್ಡ್ ಡಿಸ್ಕೌಂಟ್ ಬರೋಲ್ಲ. ಸೊ ಏನಿದೆಯೋ ಅದನ್ನೇ ಪೇ ಮಾಡಬೇಕು ಅಂದರು. ಸೊ ಲಾಸ್ಟ್ ಒಂದೇ ಒಂದು ಪೀಸ್ ಇತ್ತು. ಕಲರ್ ನನಗೆ ಇಷ್ಟ ಆಗಿಲ್ಲ, ಆದರೂ ಓಕೆ ತಗೊಂಡೆ, ಚೆನ್ನಾಗಿದೆ. ಸೊ ಇದು ನನ್ನ ಸ್ಟೋರಿ, ನನಗೆ ಓನ್ ಎಕ್ಸ್ಪೀರಿಯನ್ಸ್ ಆಗಿತ್ತು. ಸೊ ನಿಮಗೇನು ಅನಿಸುತ್ತೋ ನೀವು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ನೋಡೋಣ. ಟೇಕ್ ಕೇರ್, ಬೈ ಬಾಯ್.